ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ದಿನಾಂಕ 19-20 ಮಧ್ಯರಾತ್ರಿ ವರ್ಣನ ಆರ್ಭಟಕ್ಕೆ ಬಿದ್ದಿವೆ ಮನೆಗಳು. ಮನೆ ಹೊಕ್ಕ ನೀರಿನಲ್ಲಿ ಜ್ಞಾನವಿಲ್ಲದೆ ಮಲಗಿದ ವ್ಯಕ್ತಿ. ಕಂಗಾಲಾದ ನಗರದ ನಿವಾಸಿಗಳು. ಗಂಗಾವತಿ ಜೈಭೀಮ್ ನಗರ 28ನೇ ವಾರ್ಡಿನಲ್ಲಿ ವರ್ಣನ ಆರ್ಭಟಕ್ಕೆ ಕೆಲ ಮನೆಗಳು ಬಿದ್ದಿವೆ. ಓರ್ವ ವ್ಯಕ್ತಿ ರಾತ್ರಿ ಹೊತ್ತು ಜ್ಞಾನವಿಲ್ಲದೆ ಮಲಗಿದಾಗ ಮಳೆ ಬಂದು ಮನೆಯಲ್ಲಿ ನೀರು ನಿಂತರೂ ಎಚ್ಚರಗೊಳ್ಳದೆ ಇದ್ದಾಗ ಪಕ್ಕದ ಮನೆಯವರು ಬಂದು ಗಂಗಾವತಿ ಉಪವಿಭಾಗ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದರು. ಇದೇ ವೇಳೆಯಲ್ಲಿ ಧೈರ್ಯ ಕಳೆದುಕೊಂಡು ಕಂಗಾಲಾದ ನಗರದ ನಿವಾಸಿಗಳು ಮನೆಯಲ್ಲಿ ನೀರು ನಿಂತು ದವಸ ಧಾನ್ಯಗಳು ಹಾನಿಯಾಗಿವೆ ಎಂದು ತಮ್ಮ ಅಳಿಲನ್ನು ತೋಡಿಕೊಂಡರು. ಜೈಭೀಮ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿಂದಾಗಿ ನಾವುಗಳು ಕಷ್ಟಪಡುತ್ತಿದ್ದೇವೆ. ನಾವು ಜೈಭೀಮ್ ನಗರದಲ್ಲಿ ನೆಲೆಸಿ ಇಂದಿಗೆ 25 ವರ್ಷಗಳಾದರೂ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕಿಲ್ಲ. ಇಲ್ಲಿ ಯಾರೇ MLAಗಳು ನಮ್ಮಂಥ ಬಡವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎಂದು ಹೇಳಿ ಮೂಗಿಗೆ ತುಪ್ಪ ಸುರಿದು ಓಟು ಹಕ್ಕನ್ನು ಪಡೆಯುತ್ತಾರೆ. ನಮ್ಮ ಓಟು ಹಕ್ಕಿನಿಂದ ಗೆದ್ದ ಮೇಲೆ ನಮ್ಮ ಹತ್ರ ಸುಳಿವೇ ಇಲ್ಲದ ಹಾಗೆ ಇರುತ್ತಾರೆ. ಹೀಗೆ ಆದರೆ ನಮ್ಮಂಥ ಬಡವರ ಗೋಳು ಕೇಳುವರಾರು? ನಮ್ಮ ವೀಕ್ನೆಸ್ಸೇ ನಿಮ್ಮ ಗೆಲುವ ಎಂದು ಜೈಭೀಮ್ ನಗರ 28ನೇ ವಾರ್ಡಿನ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಮುಂದಾದರೂ ಜೈಭೀಮ್ ನಗರ 28ನೇ ವಾರ್ಡಿಗೆ ಮೂಲಭೂತ ಸೌಕರ್ಯ ದೊರಕುತ್ತಾ? ಕಾದು ನೋಡೋಣ. ನೀರು ಎಲ್ಲಿದ್ ಬಂದವು ಹಿಂದ? ಇಲ್ಲ, ಮನೆಗಿದ್ದು ಒಳಗ್ ಹೋಗ್ಕೊಂಡ್ಬಿಟ್ಟಾವ. ಅಲ್ಲಿಂದ ನೀರು ಹೋಗಕ್ ದಾರಿನ ಇಲ್ಲ. ನೀರ್ ಹೋಗಕ್ ದಾರಿ ಇಲ್ಲ. ಗಾಟ್ರದ್ದು ಬಂಡಿ ಎಲ್ಲ ಐತಲ್ಲ, ಇದು ಅದೆಲ್ಲ ಜಾಮ್ ಆಗ್ಬಿಟ್ಟತೆ. ಯಾವ್ದನ್ನ ಗೊತ್ತಿಲ್ದಾರ ಕಟ್ಟಾಗ ಹೋಗ್ಬಿಟ್ರೆ ಇದೇನ್ ರೋಡ್ ಅಂತ ಹೋಗಿ ಅವಾಗ ಓದ್ಕೊಂಡ್ ಬಿಡೋದ ಒಟ್ಟು ಎಲ್ಲ ನೀರು ಗುದ್ದಿ ಗುದ್ದಿ ಕಳ್ಸಿದ್ರ ಕಾಂಪೌಂಡ್ ಕಟ್ಕೊಂಡ್ ಬಿಟ್ಟಾರ, ಆರಾಮಾಗಿದಾರ ಅವರು. ನೀರು ಹೋಗಕ್ ದಾರಿನೇ ಇಲ್ಲಲ್ಲ ನಮಗೆ. ಗಟ್ರ ನೀರು ತುಂಬಿ ಈ ಕಡೆ ಬಂದ್ಬಿಡ್ತಲ್ಲ, ನಾವು ಈ ಕಡೆ ಬಂದು ಈ ಕಡೆ ಹಿಂಗೆ ಹೋಗ್ಬಿಡ್ತ ನೀರು. ಹಿಂದಿಲ್ದ ನಮಗೆ ಗಾಡಿ ಇದೆ. ಗುರುಗ್ ಬರ್ತಂದ್ರೆ ಅದ ಇದಾಗಿರ್ತದೆ. ಸ್ವಲ್ಪ ಹಿಡಿದ್ರೆ ಹಂಗೆ ಪಡೋಣ ಮುಂದೆ
ವರ್ಷದ ವರ್ಷ ಬಾಯಿ ಇದು ಮಾಡೋದು ಅದೇ ಹಂಗಲ್ಲ ಚಟ್ನಿ ಬಾಯಿ ಇದು ಮಾಡೋದು ಒಂದು ಚಾದರ್ ಕೊಡ ಆ ಕಡೆ ಆ ಕಡೆ ಗಟ್ರ ನೀರು ಮಳೆ ನೀರು ಎಲ್ಲ ಒದ್ದು ಕಾಸಿ ನಿಂತ್ಕೊಂಡವ ಮನೆಗೆ ಒಳಗೆ ನೀನು ಮಕ್ಕಳು ಮರಿ ಕಟ್ಕೊಂಡು ಇಂಥದ್ರಾಗ ಓಡಾಡ್ತೀವಿ ನೋಡ್ರಿ ಕುಂದ್ರಕ್ಕಿಲ್ಲ ಹುಳ ಉಪ್ಪಡಿ ಎಲ್ಲ ಇದಾಗ್ಬಿಟ್ಟು ಆ ಮಕ್ಕಳು ಮರಿ ಕಟ್ಕೊಂಡು ಹೆಂಗಿರ್ಬೇಕು ಹೆಂಗಿರ ನಮ್ಗೆ ಏನೋ ಒಂದು ಸೌಲಭ್ಯ ಮಾಡಿ ಕೊಡ್ಬೇಕು ಸೌಲಭ್ಯ ಅಂದ್ರೆ ಏನ್ ಬೇಕು ನಿಮಗೆ ಸೌಲಭ್ಯ ಅಂತಂದ್ರೆ ಪ್ರಾಬ್ಲಮ್ ರೀ ಕುಡಿಯೋ ನೀರಿನ ಒಂದು ಪ್ರಾಬ್ಲಮ್ ಮಕ್ಕಳ ಮರಿ ಹುಳ ಉಪ್ಪಡಿರ ಒಂದ್ರ ಕತ್ಲ ಕರೆಂಟ್ ಇರಲ್ಲ ಏನಿರಲ್ಲ ನಮಗೆ ಗಟ್ರ ಒಂದು ಸಮಸ್ಯೆ ಗಟ್ರ ಒಂದ ಏನ್ ಸಮಸ್ಯೆ ಗಟ್ರ ನೀರು ಇಲ್ಲಾರ್ದ ಒಳಕ್ ಹೋಗಂತಾವ್ ನೀರು ಮಳೆ ನೀರು ಗಟ್ರ ಆಗ್ಬಿಟ್ರ ಆ ನೀರು ಅರಿವು ಹೋಗ್ಬಿಡ್ತಾವ ಹಂಗಾಗಿ ನೋಡ್ರ ಚುಕ್ಕಡಿ ನೋಡ್ರ ಜಗ್ಗಿ ಕಡಿತಾರ ಏನಾತಂದ್ರ ಯಾರಿಗಿರಿ ಮಕ್ಕಳ ಮರಿ ನಮ್ಗಲ್ರಿ ಸಂಕ ನಿಂತ ನೀರಿಗೆ ಚುಕ್ಕಡಿ ಜಾಸ್ತಿ ನೀರು ನಿಂದಿರ್ತಾವ್ರಿ ಮನೆ ಮುಂದೆ ಅಷ್ಟು ನೀರು ನಿಂದಿರ್ತಾವ ನಿಂತ ನೀರಿಗೆ ಚುಕ್ಕಡಿ ಜಾಸ್ತಿ ಆ ಚುಕ್ಕಡಿಲಿದ್ದ ಮಕ್ಕಳಿಗೆ ಡೆಂಗಿ ಜ್ವರ ಆ ಜ್ವರ ಈ ಜ್ವರ ಏನು ಆರಾಮಿಲ್ಲಾರ್ದಂಗೆ 8 ದಿನಕ್ಕೊಮ್ಮೆ ಹುಡ್ರಿದ್ದು ಸಮಸ್ಯೆ ನಾವು ಮನೆಗೆ ಒಬ್ಬೊಬ್ಬರ ದುಡಿಯೋದು ಮಕ್ಕಳನ್ನ ಆ ಕಡೆ ನೋಡ್ಬೇಕು ಇದ್ರ ಸಮಸ್ಯೆ ಕಡೆಗೆ ಪರಿಹಾರ ಮಾಡ್ತೇವೆ ಅದಕ್ಕೆ ನಮಗೆ ಯಾವುದೋ ಒಂದು ಪರಿಹಾರ ತೊಂದರೆ ಆಗತ್ತೆ ರೀ ಮಕ್ಕಳ ಮರಿ ಕರೆಂಟ್ ಇರಲ್ಲ ಸರಿಗೆ ಎಲ್ಲ ಒಂದು ಮಳೆಯರಿಗೆ ಅಂತೇಳಿ ಇಲ್ಲ ಏನಿಲ್ಲ ಅದೊಂದು ಸೌಲಭ್ಯ ಇಲ್ಲ ನೋಡ್ರಿ ಶೌಚಾಲಯದಿಂದ ಅಂದ್ರೆ ನೀವು ಮಹಿಳೆಯರಿಗೆ ಶೌಚಾಲಯ ಇಲ್ಲ ಇಲ್ಲಿ ಇಲ್ಲ ಸರ್ ಅದು ಬೇಕಂತ ಹೇಳ್ತಾರೆ ಅದು ಬೇಕು ಕುಡಿಯೋ ನೀರಿಂದ ಒಂದು ಸಮಸ್ಯೆ ನೀರಿಂದ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ನಮಗೆ ನೋಡ್ರಿ ಹುಳ ಉಪ್ಪಡೇನು ಇಂತಾರೆ ಹುಳ ಎಣ್ಣೆ ಉಪ್ಪಡೇನು ಏನೋ ನಾಲ್ಕು ಬಂದ್ರೆ ಚೋಳು ಬಂದ್ರೆ ಏನು ಗೊತ್ತಾಗತ್ತೆ ರೀ ಇದ್ರಾಗ ಹುಳ ಉಪ್ಪಡ್ಯಾಗ ಒಳಗೆ ಹೋಗಿ ಕುಂದ್ರಕ್ಕಿಲ್ಲ ಈ ಥರ ನಿಮ್ಮ ಮುಂದೆ ಬಾಗ್ಲಾಗ ನೀರು ಹೋಗಕ್ಕೆ ದಾರಿನೇ ಇಲ್ಲ ಬಾಗ್ಲಾಗಿತ್ತಂದ್ರೆ ಚುಕ್ಕಡೇನು ಮಕ್ಳ ಮರಿ ಹೆಂಗೆ ಅಡ್ಡಾಡ್ಬೇಕು ಹೆಂಗಿಡ್ರಿ ಕುಡಿಯೋ ನೀರ್ದೊಂದು ಸೌಲಭ್ಯ ಇಲ್ಲ ಕರೆಂಟಿಂದ ಒಂದಿಲ್ಲ ಗಟ್ರ ಒಂದಿಲ್ಲ ಶೌಚಾಲಯದೊಂದು ಇಲ್ಲ ನೋಡ್ರಿ ಇವೇನಿಲ್ಲ ಬಗಲ ಮನೆ ಬಾಗ್ಲಾಗ ನಿಂತಾವ ಅಂತ ಹೇಳಿವಿ ನೀರು ಬಗಲಾಗ ನೀರು ನಿಂತ್ಕೊಂಡ್ರೆ ಚುಕ್ಕಡೇನ ಹೋಗ್ಕಂತಾವ ಹುಳ ಉಪ್ಪಡಿನೂ ಸೇರ್ಕೊಂತಾವ ಅದ್ರಾಗ ಏನು ಹುಳ ಕಂಡ್ರೆ ಕಾಣಲ್ಲ ಏನು ಕಂಡ್ರೆ ಕಾಣಲ್ಲ ರೀ ಮಕ್ಳ ಮರಿ ಇಂಥದ್ರಾಗ ಅಡ್ಡಾಡ್ಬೇಕೇನು ಚೋಳೇನು ಇದಕ್ಕೆ ಏನ್ರಿ ಓಟ್ ಹಾಕೋದು ಎಲೆಕ್ಷನ್ ಬಂದಾಗ ಬರ್ತಾರೆ ಸರ್ ಎಲೆಕ್ಷನ್ ಬಂದ್ರೆ ಒಳ್ಳೆ ಒಟ್ಟ ಬರಲ್ಲ ರೀ ಅವ್ರು ಹೆಂಗನಿರ್ಲಿ ಎಲೆಕ್ಷನ್ ಓಟ್ ಇದ್ದಾಗ ನೋಡ್ರಿ ಹೆಂಗ್ ಅಡ್ಡಾಡ್ತಾರೆ ಯಾವ ಏರಿಯಾ ಅದು ಜೈಭೀಮ್ ನಗರ ಎಷ್ಟನೇ ವಾರ್ಡ್ 24ನೇ ವಾರ್ಡ್ 28 ಅಂದ್ರೆ ಅವಾಗ 24 ಈಗ 28 ಸರ್ ಈಗ 28ನೇ ವಾರ್ಡ್ ಅಂದ್ರೆ ಎಲೆಕ್ಷನ್ ಇತ್ತಂದ್ರೆ ಓಟಿಂದ ಸಲಹೆಗೆ ಬರ್ತಾರ್ರಿ ಆ ಎಲೆಕ್ಷನ್ ಮುಗಿದ ತಕ್ಷಣ ಯಾರು ಬರಲ್ರಿ ಇಲ್ಲಿ ಇಂಥದ್ರ ಹುಳ ಉಪ್ಪಡಿ ಕಟ್ಕೊಂಡು ಮಕ್ಕಳ ಮರಿ ಕಟ್ಕೊಂಡು ನಾವು ಬಿಡ್ತೀವಿ ಅದು ಕಟ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರ್ರಿ ಎಲೆಕ್ಷನ್ ಓಟ್ ಹಾಕೋ ಮುಂದೆ ಎಲ್ಲ ಹೇಳ್ತಾರೆ ಅವಾಗ ಹೇಳಿದಾರೆ ಆಗತ್ತೆ ಒಳ್ಳೆ ನೋಡೋದೇ ಇಲ್ಲ ಅವಾಗ
ಮತ್ತೆ ಯಾರು ಬರೋದಿಲ್ಲ ಒಳ್ಳೆ ಒಡಗಲ್ಲ ಹೆಂಗನ ಒದ್ದಾಡ್ರಮ್ಮ ಹೆಂಗನ ಸಾಯಿರಿ ಅವಾಗ ಒಂದೇ ಬರ್ತೀವಿ ನಾವು ಬಂದು ನಮಸ್ಕಾರ ಮಾಡ್ಕೆ ಅಂತ ಅಡ್ಡಾಡ್ಬಿಡ್ತೀವಿ ಅಂತ ಬರ್ತಾರೆ ಅಷ್ಟೇ. ಅವಾಗ ಹೇಳ್ತಾರೆ ನೋಡಿದ್ರೆ ಎಷ್ಟು ಎಲ್ಲ ಮಾಡಿರ್ತಾರ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ. ಇವ್ರು ಈ ಥರ ಬಡವ್ರಿಗೆ ಹಿಂಗೆ ಥರ ಮಾಡಬೇಡ್ರಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.